ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಧಾರ್ಮಿಕ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಶ್ರೀ ಮಳ್ಳೂರಾಂಬ ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಪ್ರಕಾಶ್, ಮನುಷ್ಯ ನೆಮ್ಮದಿಗಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೆ ದೇವಸ್ಥಾನದಲ್ಲಿನ ಅಸ್ಪೃಶ್ಯತೆ ಕಂಡು ಮತ್ತಷ್ಟು ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ. ಆದ್ದರಿಂದ ನಮ್ಮ ಗ್ರಾಮದ ದೇವಾಲಯಗಳು ಶುದ್ಧವಾಗಿದ್ದರೆ ದೂರದ ಯಾವುದೇ ದೇವಾಲಯಗಳ ದರ್ಶನದ ಅವಶ್ಯಕತೆ ಇಲ್ಲ ಅಂದರು. ಸುಮಾರು 10-15 ವರ್ಷಗಳಿಂದ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಜನವರಿ 1ರಿಂದ 14ನೇ ತಾರೀಕಿನವರೆಗೂ ರಾಜ್ಯಾದ್ಯಂತ 20,000 ದೇವಸ್ಥಾನಗಳ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛತೆ ಎಲ್ಲಿ ಇರುತ್ತದೆಯೋ ಅಲ್ಲಿ ದೇವರು ಇರ್ತಾನೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದ್ರು. ವಿಶೇಷವಾಗಿ ಇವತ್ತಿನ ದಿನ ಈ ದೇವರಮಳ್ಳೂರು ಪರಿಸರದ ಮಳ್ಳೂರಮ್ಮ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನ ನಮ್ಮ ಸಂಘದ ಸದಸ್ಯರು, ಊರಿನ ಗ್ರಾಮಸ್ಥರ ಸಹಕಾರದೊಂದಿಗೆ, ಗ್ರಾಮ ಪಂಚಾಯತಿನ ಸಹಕಾರದೊಂದಿಗೆ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇವೆ. ಬಹುಶಃ ನಮ್ಮ ಈ ಒಂದು ಜನವರಿ ತಿಂಗಳ 1ನೇ ತಾರೀಕಿಂದ ಜನವರಿ ತಿಂಗಳ 14ನೇ ತಾರೀಕು ಮಕರ ಸಂಕ್ರಾಂತಿಯ ಲೆಕ್ಕದಲ್ಲಿ ಪ್ರತಿ ವರ್ಷ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯದ ಬೇರೆ ಬೇರೆ ಹಳ್ಳಿಗಳಲ್ಲಿರತಕ್ಕಂತಹ ದೇವಸ್ಥಾನಗಳನ್ನ ಸ್ವಚ್ಛತೆ ಮಾಡುವಂತಹ ಕಾರ್ಯಕ್ರಮವನ್ನ ಕಳೆದ ಸುಮಾರು 10-15 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡಿಕೊಂಡು ಬರ್ತಾ ಇದೆ. ಬಹಳ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವಸ್ಥಾನಕ್ಕೆ ಹೋಗುವಂತದ್ದು ಶ್ರದ್ಧಾ ಭಕ್ತಿಯಿಂದ, ಏನಾದ್ರೂ ಕಷ್ಟವನ್ನ ಹೇಳಿಕೊಳ್ಳಲಿಕ್ಕೆ ದೇವರ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಕ್ಷೇತ್ರಕ್ಕೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಸ್ವಚ್ಛತೆ ಇಲ್ಲದೆ ಇದ್ರೆ, ಅಲ್ಲಲ್ಲಿ ಕಸ ಕಡ್ಡಿಗಳಿದ್ರೆ, ಸುತ್ತಮುತ್ತಲಿನ ವಾತಾವರಣ ಶುಚಿತ್ವದಲ್ಲಿ ಇಲ್ಲದೆ ಇದ್ದಾಗ ಅಲ್ಲಿ ಭಕ್ತಿ ಬರುವುದಿಲ್ಲ. ಹಾಗಾಗಿ ಆ ಭಕ್ತಿ ಬರಬೇಕು, ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳು ಸ್ವಚ್ಛತೆ ಆಗಿರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಪರಮಪೂಜ್ಯ ಹೆಗಡೆಯವರು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಳ್ಳಿಗಳಲ್ಲಿ ಸುಮಾರು 20,000 ದೇವಸ್ಥಾನಗಳನ್ನ ಪ್ರತಿ ವರ್ಷ ಸ್ವಚ್ಛತೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಬಹುಶಃ ಪೂಜ್ಯರೊಂದು ಮಾತು ಹೇಳ್ತಾರೆ, ನಿನ್ನ ಊರಿನ ದೇವಸ್ಥಾನವನ್ನ ಫಸ್ಟ್ ಸ್ವಚ್ಛವಾಗಿ ಇಟ್ಟುಕೊಳ್ಳು, ಆಮೇಲೆ ಧರ್ಮಸ್ಥಳಕ್ಕೆ ಬಾ ಅಂತ ಹೇಳಿ. ನಿಮ್ಮ ಊರಿನ ದೇವಸ್ಥಾನಗಳನ್ನ ಹಾಳು ಮಾಡಿಕೊಂಡು ಅಲ್ಲಿ ಶುಚಿತ್ವವನ್ನು ಇಟ್ಟುಕೊಳ್ಳದೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನಿಗೆ ಕೈ ಮುಗಿದ್ರೆ ಏನು ಪ್ರಯೋಜನಗಳನ್ನ ಸ್ವಚ್ಛತೆ ಮಾಡು, ಆಮೇಲೆ ಧರ್ಮಸ್ಥಳಕ್ಕೆ ಬಂದು ಕೈ ಮುಗಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಅದೇ ಧರ್ಮಸ್ಥಳ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನ ಮಾನ್ಯ ರಮಕ್ಕನ್ ಸರ್, ಇಲ್ಲಿ ಈ ಭಾಗದ PDO ಸರ್ ಅವರ ಸಹಕಾರದೊಂದಿಗೆ ನಮ್ಮ ಧರ್ಮಸ್ಥಳ ಸಂಘದ ಬಹಳ ಉತ್ತಮ 2-3 ಸಂಘಗಳಿರುವುದಿಲ್ಲ ಇರತಕ್ಕಂಥದ್ದು, ಆ ಸದಸ್ಯರ ಸಹಕಾರದೊಂದಿಗೆ, ನಮ್ಮ ಈ ಭಾಗದ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಒಂದು ಸ್ವಚ್ಛತೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಪರವಾಗಿ ಗೌರವದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಾವು ಇಲ್ಲಿ ಏನು ಸೇರಿದ್ದೀವಿ, ಮತ್ತೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಸಂಸ್ಥೆ ವತಿಯಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದ್ದೀವಿ. ತುಂಬಾ ಒಳ್ಳೇದು. ಅಂದ್ರೆ ಈಗಿನ ಕಾಲಕ್ಕೆ ಹಲವಾರು ನಮ್ಮ ಗ್ರಾಮ ಪಂಚಾಯತಿಯಿಂದ ಕಳೆದ 2-3 ವರ್ಷದಿಂದ ಇದನ್ನೇ ನಾವು ಹೇಳ್ತಾ ಇರೋದು, ಸ್ವಚ್ಛತೆಯನ್ನ ಕಾಪಾಡಿ, ಗ್ರಾಮದಲ್ಲಾಗ್ಲಿ ನಮ್ಮ ಮನೆ ಸುತ್ತಮುತ್ತ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲೂ ನಾವು ಸ್ವಚ್ಛತೆ ಕಾಪಾಡಬೇಕು ಅಂತ ಇವರು ನಮ್ಮ ಯೋಜನಾಧಿಕಾರಿಗಳು ಹೇಳಿದಾಗೆ ನಮ್ಮ ಮನಸ್ಸು ಹೇಗೆ ಶುದ್ಧಿಯಾಗಿ ಇಟ್ಕೋತೀವೋ, ನಮ್ಮ ಮನೆ ಹೊರಗಡೆ ಆಗ್ಲಿ ಅಥವಾ ನಾವು ಹೋಗೋ ದೇವಸ್ಥಾನಗಳಾಗ್ಲಿ ಸ್ವಚ್ಛತೆಯಿಂದ ಇರಬೇಕು. ಅದೇ ರೀತಿ ಇದೊಂದು ಸಾಂಕೇತಿಕ, ಅಂದ್ರೆ ದೇವಸ್ಥಾನ ಸ್ವಚ್ಛತೆ ಮಾಡಿದ್ವಿ ಅಂದಿದ ತಕ್ಷಣ ಒಂದು ಸ್ವಚ್ಛತಾ ಇದಲ್ಲ, ಇದೊಂದು ಸಾಂಕೇತಿಕ ಕಾರ್ಯಕ್ರಮ. ಇದೇ ರೀತಿ ನಮ್ಮ ಮನೆ ಇರ್ಬೋದು, ನಮ್ಮ ಮನೆ ಸುತ್ತಮುತ್ತ ಇರ್ಬೋದು, ಸ್ವಚ್ಛತೆಯನ್ನ ಕಾಪಾಡಬೇಕು. ಸ್ವಚ್ಛತೆ ಇದ್ರೇನೆ ಯಾರೇ ಆಗ್ಲಿ ಹೊರಗಡೆಯಿಂದ ಬಂದಾಗ ಹಲವಾರು ಜನ ಒಂದು ಮೊದಲನೇ ನಮ್ಮ ಇಂಪ್ರೆಷನ್ ಏನಾಗುತ್ತೆ ಅಂದ್ರೆ ಸ್ವಚ್ಛವಾಗಿದೆ ಗ್ರಾಮ, ಆ ರೀತಿ ಒಂದು ಇಂಪ್ರೆಷನ್ ಬರುತ್ತೆ. ಸೊ ಇವತ್ತಿನ ದಿನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಏನಿದೆ, ಅವರು ನಮ್ಮ ಸಹಯೋಗದೊಂದಿಗೆ ಇದೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ನಾನು ಇದನ್ನ ಯಶಸ್ಸು ಬಯಸ್ತಾ ಇದ್ದೀನಿ. ನಮಸ್ಕಾರ.
ಈ ಸಂದರ್ಭದಲ್ಲಿ ಪಿಡಿಒ ರಮಾಕಾಂತ್, ಸಂಘದ ಮೇಲ್ವಿಚಾರಕಿ ಲಕ್ಷ್ಮಿ, ವಕೀಲ ಮುನಿರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ಕಾರ್ಯದರ್ಶಿ ಗೋಪಾಲ್, ಗ್ರಾಮ ಸಂಪನ್ಮೂಲ ವ್ಯಕ್ತಿ ಚನ್ನಕೃಷ್ಣ, ವೇಣುಗೋಪಾಲ್, ಸಂಘ ಸೇವಾ ಪ್ರತಿನಿಧಿ ಅರ್ಷಿಯಾ, ಅನಿತಾ ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ಥ್ಯಾಂಕ್ ಯು.